ರಾಜ್ಯದಲ್ಲಿ ಹೆಚ್ಚುತ್ತಲೇ ಇದೆ ಹೃದಯಾಘಾತದ ಘಟನೆ. ತುಮಕೂರಲ್ಲಿ ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಜಯಂತ್ ಮತ್ತು ಶ್ರೀಧರ್ ಎಂಬುವರಿಗೆ ಹೃದಯಾಘಾತ ಆಗಿದೆ. ಹಾಸನದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಾರ್ಟ್ ಅಟ್ಯಾಕ್, ಮಂಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್, ಕಲಬುರಗಿಯಲ್ಲಿ ಹಾರ್ಟ್ ಅಟ್ಯಾಕ್, ಈಗ ತುಮಕೂರಲ್ಲೂ ಹೃದಯಾಘಾತದ ಸುದ್ದಿ. ಜಯಂತ್ ಮತ್ತು ಶ್ರೀಧರ್ ಎಂಬುವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಎದೆ ನೋವಿನಿಂದ ನಿನ್ನೆ ಒದ್ದಾಡಿದ್ದಂತಹ ಜಯಂತ್, ಹಾಗಾದ್ರೆ ಏನಿದು ಸಾಲು ಸಾಲು ಹಾರ್ಟ್ ಅಟ್ಯಾಕ್ ಆಗುವಂತಹ ಪ್ರಕರಣ? ಏನಿದಕ್ಕೆ ಕಾರಣ? ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಮೃತಪಟ್ಟಿರುವ ಜಯಂತ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹೆಚ್ಚುತ್ತಲೇ ಇದೆ ಹೃದಯಾಘಾತದ ಪ್ರಕರಣ. ತುಮಕೂರಿನಲ್ಲಿ ಹೃದಯಾಘಾತಕ್ಕೆ ಇಬ್ಬರು ಬಲಿ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು. ಜಯಂತ್ ಮತ್ತು ಶ್ರೀಧರ್ ಇಬ್ಬರು ಮೃತಪಟ್ಟಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ. ಸೊ ಹೃದಯಾಘಾತದ ಬಗ್ಗೆ ಆಸ್ಪತ್ರೆ ವೈದ್ಯರ ಸ್ಪಷ್ಟನೆ. ಹೆಚ್ಚುತ್ತಲೇ ಇದೆ ಹೃದಯಾಘಾತದ ಪ್ರಕರಣ. ತುಮಕೂರಿನಲ್ಲಿ ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹಾಸನ, ಕಲಬುರಗಿ ಈ ಭಾಗಗಳಲ್ಲಿ ಹೃದಯಾಘಾತ ಆಗಿತ್ತು. ಸೊ ಈಗ ತುಮಕೂರಿನಲ್ಲಿ ಹಾರ್ಟ್ ಅಟ್ಯಾಕ್ನ ಒಂದು ಮಾಹಿತಿ ಸಿಗ್ತಾ ಇರುವಂತಹದ್ದು. ಇಬ್ಬರು ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ. ಹೃದಯಾಘಾತದ ಬಗ್ಗೆ ಆಸ್ಪತ್ರೆಯವರು ಅಧಿಕೃತ ಮಾಹಿತಿ ಕೊಟ್ಟಿರುವಂತಹದ್ದು. ಹೆಚ್ಚುತ್ತಲೇ ಇದೆ ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಎನ್ನುವಂತಹ ಮಹಾಮಾರಿಗೆ ತುತ್ತಾಗ್ತಾ ಇರುವಂತಹದ್ದು. ಬ್ಯಾಕ್ ಟು ಬ್ಯಾಕ್ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹದ್ದು. ಸೊ 8:30ಗೆ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿದಾಗ ನಾನು ಸೀತ್ಕಲ್ಲಲ್ಲಿದ್ದೆ. ಸೀತ್ಕಲ್ಗೆ ಹೋಗಿದ್ದೆ ಬೆಳಿಗ್ಗೆನೇ. ಅಲ್ಲಿ ಫೋನ್ ಮಾಡಿದಾಗ 8:50 ಆಗಿತ್ತು. ನನಗೆ ಫೋನ್ ಮಾಡಿದ್ರು. ಹಲೋ ಅಂತಂದೆ. ಎಲ್ಲಿದೆಯಾ ಅಂತಂದರು. ಸೀತ್ಕಲ್ಲಾಗಿದ್ದೀನಿ ಅಂತಂದೆ. ಹಂಗೆ ಕಟ್ ಮಾಡಿಬಿಟ್ರು. ಅಷ್ಟರೊಳಗೆ ಇವರು ನಮ್ಮ ತಮ್ಮನ ಮಗ ಹೋಗಿದ್ದಾನೆ ಇಲ್ಲೇ ಮನೆ ತವ. ಆಮೇಲೆ ಎಲ್ಲ ಒಂದು ಸ್ವಲ್ಪ ಎಲ್ಲ ನೋಡ್ಕೊಂಡು ಆಟ ಗಿಟ್ಟೆಲ್ಲ ಕರೆಸ್ಬಿಟ್ಟು ತಿರ್ಗಾ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ತಮ್ಮಯ್ಯನ ಹೆಸರು ಮಾತ್ರ ಹೋಗಿರೆ. ಅಲ್ಲಿಂಟ ಹೋಗಿ 10 ಗಂಟೆಗೆ ಇದು ಯಾವುದು ಆದರ್ಶ ನರ್ಸರಿಮಳಿಗೆ ಹೋಗ್ಯಾರೆ. ಅಲ್ಲೆಲ್ಲ ಏನೇನೋ ಟ್ರೀಟ್ಮೆಂಟ್ ನೋಡಿದ್ದಾರೆ. ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ಬಿಡೋದು ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ದಾರೆ ಸರ್. ಇಲ್ಲಿ ಬಂದು ಮನೆಯಲ್ಲಿ ಇದು ಮಾಡಿದ್ದಾರೆ ಸರ್, ಮಣ್ಣು ಮಾಡಿರೋದು. ನೆನ್ನೆ 12 ಗಂಟೆಗೆಲ್ಲ ರೆಡಿ ಮಾಡಿಬಿಟ್ಟು 3 ಗಂಟೆಗೆ ಮಣ್ಣು ಮಾಡಿದ್ದು ಸರ್. ಚೆನ್ನಾಗಿದ್ದು ಸರ್. ಸಡನ್ನಾಗಿ ಆಗಿದ್ದು ಬೆಳಿಗ್ಗೆ ನೆನ್ನೆ. ಶುಗರು BP ಏನಿರಲಿಲ್ಲ ಸರ್. ನನ್ನ ತಮ್ಮನೇನೆ ಯಾವುದು ಕಾಯಿಲೆ ಇರಲಿಲ್ಲ ಅವ್ರಿಗೆ. ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ರು. 52 ವರ್ಷ. ಫಸ್ಟ್ ಕ್ಲಾಸಾಗಿ ಒಳ್ಳೆ ಚೆನ್ನಾಗಿ ಓಡಾಡ್ಕೊಂಡು ಆರಾಮಾಗಿದ್ರು. ಅದೇ ಬೆಳಿಗ್ಗೆ ಒಂದು ಸ್ವಲ್ಪ ಕಾಫಿ ಕುಡ್ತಾರೆ. ಕಾಫಿ ಕುಡಿದ ತಕ್ಷಣ ಈ ಥರ ಎದೆ ನೋವು ಕಾಣಿಸ್ಕೊಳುತ್ತೆ. ಆವಾಗ ನಮ್ಮ ಹುಡುಗನ್ನ ಕರೆದ್ಬಿಟ್ಟು ಎದೆ ಎಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡ್ಯಾರೆ. ತಿರ್ಗಿ ಆಟ ಕರೆದ್ಬಿಟ್ಟು ಸೀದಾ ತಮ್ಮಯ್ಯ ನರ್ಸಿಂಗ್ ಹೋಗ್ಯಾರೆ. ತಮ್ಮಯ್ಯ ನರ್ಸಿಂಗ್ ಹೋದಾಗ ಅಲ್ಲಿ ಯಾರೋ ಡಾಕ್ಟ್ರ್ ಇರ್ಲಿವಂತೆ. ಅಲ್ಲಿಂಟ ಸೀದಾ ಆದರ್ಶಕ್ಕೆ ಬಂದಾರೆ. ಆದರ್ಶಕ್ಕೆ ಬಂದಾಗ ಅಲ್ಲಿ ಆಗೋಗೈತೆ ಇಲ್ಲ ಹೋಗೈತೆ ಅಂತ ಹೇಳ್ಬಿಟ್ಟು ವಾಪಸ್ಸು ತಾಂಬಂದಿರುತ್ತೆ. ಕೋಳಿ ತಾಮ ಅಂತ ಹೇಳಿದ್ರು ಅಪ್ಪ. ಕೋಳಿ ತಾಮ ಅಂತ ಕಾಯಿಸ್ಕೊಳ್ಳಿದ್ದು. ಕೋಳಿ ತಾಂಬರಕ್ಕೆ ಹೋಗಿದ್ದೆ. ಇಲ್ಲ ಕೋಳಿ ತಗೊಂಡು ಬಂದೆ. ಎದೆ ಉರಿ ಅಂತ ಅಂತಿದ್ರು. ಎದೆ ಉರಿ ಅಂತ ಊಟಕ್ಕೆ ಮನಿಕಂತೀನಿ ನಾನು ಸ್ವಲ್ಪ ಹೊತ್ತು ಅಡುಗೆ ಮಾಡೋದು ಬೇಗ ಅಂತ ಹೇಳಿದ್ರು ಅಮ್ಮಂಗೆ. ನಂಗೆ ಹೇಳ್ಬಿಟ್ಟು ಹಿಂಗೆ ಬತ್ತಿದ್ದೆ. ಆಮೇಲೆ ಬತ್ತಿರ್ಬೇಕು ಜೋರಾಗಿ ಉಸಿರುತ್ತಾ ಅಂತಿದ್ರು. ಫುಲ್ ಜೋರಾಗಿ ಉಸಿರುತ್ತಾ ಅಂತಿದ್ರು. ಇಲ್ಲೆಲ್ಲ ನಾಲ್ಗೆ ಬಿಡಿತ್ತು. ಆಮೇಲೆ ನಾನು ಎದೆ ಎಲ್ಲ ಹಿಂಗೆ ಹಿಡ್ಕೊಂಡು ಪ್ರೆಸ್ ಮಾಡಿದೆ ಜೋರಾಗಿ. ಆಮೇಲೆ ತಿರ್ಗಾ ಅಂತಂದರು. ಒಂದು 10 ನಿಮಿಷ ಆದಮೇಲೆ ತಿರ್ಗಾ ಅಂತಂದರು. ಆಟೋದಲ್ಲೂ ಹಂಗೆ ಮಾಡಿದೆ. ತಿರ್ಗಾ ಅಂತಂದರು. ಆಮೇಲೆ ತಮ್ಮಯ್ಯ ಆಸ್ಪತ್ರೆಗೆ ಹೋದೆ. ತಮ್ಮಯ್ಯ ಆಸ್ಪತ್ರೆ ಬೆಡ್ ಮೇಲೆ ಮನಗಿಸಿದ್ರು. ಅವ್ರು ಯಾರೋ ಬಂದು ಡಾಕ್ಟ್ರ್ ಇಲ್ಲ ಅಂತಂದರು. ಇಲ್ಲ ಬತ್ತೆ ಮಾಡಿರಿ ಅಂತಂದ್ರೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತಂದರು. ತಿರ್ಗಾ ಅಲ್ಲಿಂದ ಆಟೋಗೆ ಹಾಕೊಂಡು ತಿರ್ಗಾ ಆದರ್ಶ ನರ್ಸಿಂಗ್ ಹೋದ್ವಿ. ಆದರ್ಶಗೆ ಹೋದ್ವಿ. ಅಲ್ಲಿ ಯಾರೋ ಇದ್ರು ಏನೋ. ಹೋಗಿ ಸ್ಟ್ರೆಚ್ ಮೇಲೆ ಕುಣಿಸಿದ್ವಿ. ಕುಣಿಸ್ಬಿಟ್ಟು ಹೋದ್ರು ಒಳಕ್ಕೆ ಏನೋ ಎಲ್ಲ ಹಾಕಿದ್ರು. ನಂದು ಅಮ್ಮನ ಬಿಡಲಿಲ್ಲ ಒಳಕ್ಕೆ. ಆಮೇಲೆ ಆಚೆಗೆ ಬಂದರು. ಬಿಡಲಿಲ್ಲ. ಆಪ್ರೇಷನ್ ನಡೀತೈತೆ ಆಗ್ತೈತೆ ಅಂತ ಹೇಳಿದ್ರು. ಆಮೇಲೆ ಹೋದ್ವಿ. ಅಮ್ಮ ಫುಲ್ ಫೋರ್ಸ್ ಆಗಿದ್ದು ಜೋರು ನೂಕ್ಬಿಟ್ಟು ಹೋಗ್ಬಿಡ್ತು ಒಳಿಕ್ಕೆ.
ಓದ್ ನೋಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.